ಬಂದು ಮೇಕಪ್ ಟೀಮು. ಒಂದು ರೀತಿಯಲ್ಲಿ ನಾನು ಹೆಂಗೆ ರೆಡಿಯಾಗಿದ್ದೀನಿ ಹಾಗೆ ರೆಡಿಯಾಗಿರ್ತಾಳೆ. ಅಂದರೆ ಗೈಸ್ ನನ್ನ ಮಗಳು ನೋಡ್ಬಿಟ್ಟು ಬತ್ತವಳೆ. ಇಲ್ಲ ಆಲ್ರೆಡಿ ಹಾಸಿದ್ದೀವಿ ಗೈಸ್. ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಏನೇನೈತೆ ಅಂತ. ಇದು ನಮ್ಮ ಪಾಪು ಔಟ್ಫಿಟ್. ಇದಕ್ಕೂ ಮ್ಯಾಚೇ ಇಲ್ಲ ಎಲ್ಲಿಂದ ಎಲ್ಲಿಗೆ. ಅದಕ್ಕೆ ನಮ್ಮ ಮನೇಲೇ ಇತ್ತು ಇದು, ಅದನ್ನೇ ಹಿಂಗೆ ತಲೆ ಕಟ್ಟಿದ್ದೀನಿ. ನಮ್ಮ ಪಾಪು ಫಸ್ಟ್ ಟೈಮ್ ಪಾರ್ಲರ್ಗೆ ಹೋಗ್ತಾ ಇದೆ ಇವಾಗ. ಇಲ್ಲ ಅಂದರೆ ಸಾರಿ ನಾನು ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ಸಿಹಿಗೆ 8 ಮಂತ್ ಕಂಪ್ಲೀಟು. ಸೊ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಇವತ್ತು ನಾವು ಸಿಹಿಗೆ. ಆ ಥೀಮ್ ಬಂದು ಮೇಕಪ್ ಥೀಮು. ಒಂದು ರೀತಿಯಲ್ಲಿ ನಾನು ಹೆಂಗೆ ರೆಡಿಯಾಗಿದ್ದೀನಿ ಹಾಗೆ ರೆಡಿಯಾಗಿರ್ತಾಳೆ. ಅಂದರೆ ಕ್ರೀಮು ಏನೂ ಹಾಕೋದಿಲ್ಲ, ಕಣ್ಕಪ್ ಏನೂ ಇಕ್ಕೋದಿಲ್ಲ. ಇವಾಗ ನಾನು ಹೆಂಗಿದ್ದೀನಿ ಆ್ಯಂಡ್ ತಲೆಗೆ ಹೇಗೆ ಕಟ್ಟಿದ್ದೀನಿ ಅದೇ ಥರನೇ ಇರ್ತಾಳೆ. ಮತ್ತು ಅವಳಿಗೆ ಒಂದಷ್ಟು ನಾನು ಐಟಮ್ಸ್ನ ತರಿಸಿದ್ದೆ, ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ನಾನು ಸ್ಟ್ರೈಟ್ನಿಂಗು ಡ್ರೈಯರ್ ಎಲ್ಲ ಆರ್ಡರ್ ಮಾಡಿದ್ದೆ, ಬಟ್ ಅದು ಯಾವುದೂ ಬಂದಿಲ್ಲ. ನಾಳಿದ್ದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಕಾಲ್ ಮಾಡಿದ್ದಕ್ಕೆ. ಬಟ್ ಅಲ್ಲಿ ಡೇಟ್ ಬಂದು Feb 3 ತೋರಿಸ್ತಾ ಇದೆ. ಹಾಗಾಗಿ ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು, ನನ್ನ ಫ್ರೆಂಡ್ ನಿಶು ಅನ್ನೋಳ ಹತ್ರ ಡ್ರೈಯರ್ ಇಸ್ಕೊಂಡು, ನನ್ನ ಫ್ರೆಂಡ್ ನಂದಿನಿ ಅನ್ನೋಳ ಹತ್ರ ಸ್ಟ್ರೈಟ್ನಿಂಗ್ ಇಸ್ಕೊಂಡು ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ಸೊ ಇನ್ನೆಲ್ಲ ನಾನೇ ತರಿಸಿದ್ದೀನಿ. ಲಿಪ್ಸ್ಟಿಕ್ ಆಗಿರ್ಬೋದು, ಐ ಪ್ಯಾಲೆಟ್, ಅದು ಇದು ಎಲ್ಲ ನಾನೇ ಆರ್ಡರ್ ಮಾಡಿದ್ದೆ. ಬಟ್ ಅದು ಸ್ಮಾಲ್ ಬಂದಿದೆ. ಬಟ್ ನನಗೆ ಫೋಟೋಶೂಟ್ಗೆ ಆದ ರೀತಿಯೇ ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಸ್ಮಾಲಾಗಿ ಇಟ್ಟಾಗ ಅದು ಫೋಟೋದಲ್ಲಿ ತುಂಬ ದೊಡ್ಡದಾಗೇ ಕಾಣಿಸುತ್ತೆ. ತುಂಬ ದೊಡ್ಡದು ಇಟ್ಬಿಟ್ರೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ, ಅಂದರೆ ಚೆನ್ನಾಗಿ ಬರಲ್ಲ. ಇವಳು ಚಿಕ್ಕವಳಲ್ವ, ಹಾಗಾಗಿ ಎಲ್ಲ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ತೋರಿಸ್ತೀನಿ ಎಲ್ಲ. ಇವಾಗ ನಾನು ರೆಡಿ ಮಾಡ್ಕೋಬೇಕು. ಆವಾಗಲೇ ಸಿಹಿ ಮಲಗಿದ್ಲು, ಆವಾಗ ರೆಡಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನಾನು ಸ್ನಾನ ಮಾಡ್ಕೊಬರೋಷ್ಟೊತ್ತಿಗೆ ಸಿಹಿ ಎದ್ಬಿಟ್ಲು. ಹಾಗಾಗಿ ಸ್ವಲ್ಪ ರಿಸ್ಕ್ ಅವಳನ್ನ ಕಟ್ಕೊಂಡು ಮಾಡೋದು ಇವಾಗ. ಅದಕ್ಕೆ ಇಲ್ಲಿ ಪ್ರಣೀತನ ಕೂಗಿದ್ದೀನಿ. ಪ್ರಣೀತ ಬಂದ ತಕ್ಷಣ ಅವಳನ್ನ ಎತ್ಕೋತಾಳೆ, ನಾನೆಲ್ಲ ಮಾಡ್ಕೊಬಿಡ್ತೀನಿ. ಆ್ಯಂಡ್ ಆರ್ಡರ್ ಮಾಡಿರೋದನ್ನೆಲ್ಲ ತೋರಿಸ್ತೀನಿ ನಾನು ಇವಾಗ. ಅದೇ ಸ್ಟ್ರೈಟ್ನರು ಡ್ರೈಯರ್ ಬಂದಿರೋ ಸರಿ ಹೋಗ್ತಿತ್ತು, ಎರಡು ಪಿಂಕ್ ಕಲರೇ. ಬಟ್ ಅದು ಬರ್ದಿರೋ ಕಾರಣ ಸ್ವಲ್ಪ ಪ್ರಾಬ್ಲಮ್ಮು. ಆ್ಯಂಡ್ ಆ ಸ್ಟ್ರೈಟ್ನಿಂಗು ಡ್ರೈಯರೆಲ್ಲ ನನಗೆ ಯೂಸ್ ಮಾಡೋಕ್ಕೆ ಖಂಡಿತ ಬರೋದಿಲ್ಲ. ಹಾಗಾಗಿ ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ನಾನು ಏನೂ ಮಾಡಲ್ಲ, ಕೊಡು, ಬರೀ ಫೋಟೋ ತೆಗ್ದು ಕೊಟ್ಬಿಡ್ತೀನಿ ಅಂತ ಹೇಳಿ. ಅಂದರೆ ನನಗೆ ಅದು ಯೂಸ್ ಮಾಡೋಕ್ಕೂ ಬರಲ್ಲ. ಅಂದರೆ ಫೋಟೋ ಶೂಟ್ಗೆ ಬರೀ ಫೋಟೋ ತೆಗಿಯೋದಷ್ಟೇ, ಏನು ಮಾಡೋ ಹಾಗಿಲ್ಲ. ಹಾಗಾಗಿ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ದೀನಿ. ಪಾಪ ಅವಳು ಇರಲಿಲ್ಲ, ಹಂಗೂ ಫೋನ್ ಮಾಡಿ ಅವ್ರ ಅಮ್ಮನಿಗೆ ಹೇಳಿ ಕೊಟ್ಟು ಕಳಿಸಿದ್ದಾಳೆ. ಪಾಪ ನಮ್ಮಮ್ಮ ಹೋಗಿ ಇವಾಗ ಇಸ್ಕೊಬಂದರು. ಫೋಟೋಸ್ ತೆಗ್ದುಬಿಡ್ತೀನಿ ಇವಾಗ, ತೆಗ್ದು ರಿಟರ್ನ್ ಮಾಡಿಬಿಡ್ತೀನಿ ಇವಾಗಲೇ. ಯಾಕಂದರೆ ಪಾಪ ಅವರೆಲ್ಲ ಕಾಸ್ಟ್ಲಿಗೆ ತೊಗೊಂಡು ಇಟ್ಕೊಂಡಿರ್ತಾರಲ್ವಾ. ಸುಮ್ಮನೆ ಏನಾದರೂ ಆದರೆ ಪಾಪ ಅದು ನಮ್ಮ ಮೇಲೆ ಬರಬಾರ್ದು ಅಂತ ಹೇಳಿ ನಾನು ಅಷ್ಟೇ. ಅದಕ್ಕೆ ನಾನು ಆರ್ಡರ್ ಮಾಡಿದ್ದೆ, ಬಟ್ ಅದು ಬ್ಯಾಡ್ ಲಕ್ಕು. ಅದೇ 3ಗೆ ಬರುತ್ತೆ, ಇಲ್ಲ ಅಂದರೆ ನಾಳೆ ಅಂತೂ ಪಕ್ಕ ಬರುತ್ತೆ. ಬಟ್ ನಾನು ನಾಳೆ ಎಲ್ಲ ಮಾಡೋದಕ್ಕಾಗಲ್ಲ, ಇವತ್ತು ಮಾಡಿಬಿಡ್ತೀನಿ. ಯಾಕಂದರೆ ನಾನು ನಾಳೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ನಾಳೆ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ಇವತ್ತು ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ. ಅದಕ್ಕೆ ಸಿಹಿಗೆ ಕ್ರೀಮು ಕೂಡ ಹಾಕಿಲ್ಲ, ಹಣೆಗೂ ಕೂಡ ಏನೂ ಇಟ್ಟಿಲ್ಲ. ಇಕ್ಬೇಕು, ನಮ್ಮಮ್ಮ ದೃಷ್ಟಿ ಆಗುತ್ತೆ ಇಡು ಅಂತ ಹೇಳ್ತಾಯಿದ್ರು. ಸೊ ನಮ್ಮಮ್ಮನ ಕೆಲಸಕ್ಕೆ ಹೊರಟ್ರು. ಅವ್ರು ಬರೋಷ್ಟರಲ್ಲಿ ನಾನು ಫೋಟೋಶೂಟ್ನ ಮಾಡ್ಕೋಬೇಕು. ಆ್ಯಂಡ್ ನಾನು ವ್ಲಾಗೇ ಅಪ್ಲೋಡ್ ಮಾಡಿಲ್ಲ ಗೈಸ್. ಆಲ್ರೆಡಿ 2 ವ್ಲಾಗ್ ಪೆಂಡಿಂಗಲ್ಲಿದೆ, ಬಟ್ ಆದ್ರೂ ಅಪ್ಲೋಡ್ ಮಾಡಿಲ್ಲ. ಎಡಿಟ್ ಫುಲ್ ಕಂಪ್ಲೀಟ್ ಆಗಿದೆ, ಆದ್ರೂ ಅಪ್ಲೋಡ್ ಮಾಡಿಲ್ಲ. ಒಂದೇನೋ ಇಂಟ್ರೊಡಕ್ಷನ್ ಕ್ಲಿಪ್ಪಿಂಗ್ ತೊಗೋಬೇಕಿತ್ತು, ಹಾಗಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಸೊ ಬನ್ನಿ ಇವಾಗ ತೋರಿಸ್ತೀನಿ ನಾನು. ಪ್ರಣಿ ಬರಬೇಕು, ಪ್ರಣಿ ಬಂದರೆ ಸಿಹಿನ ಎತ್ಕೊಂಡ್ರೆ ನಾನು ತೋರಿಸೋದಕ್ಕೆ ಸರಿ ಹೋಗುತ್ತೆ. ಪ್ರಣೀನ ಕರ್ಕೊಬರ್ತೀನಿ ರೀ ಗೈಸ್. ನನ್ನ ಮಗಳು ನೋಡ್ಬಿಟ್ಟು ಬತ್ತವಳೆ. ಇಲ್ಲ ಆಲ್ರೆಡಿ ಹಾಸಿದ್ದೀವಿ. ಪ್ರಣಿ ಬಂದಿದ್ಲು, ಅವಳು ಒಂಚೂರು ಪಾತ್ರೆ ಎತ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಇದಿಷ್ಟು ಇವಳಿಗೆ ಬಟ್ಟೆ ಆರ್ಡರ್ ಮಾಡಿದ್ದೀನಿ, ಪ್ರಣಿ ಬಂದು ತೋರಿಸ್ತಾಳೆ. ಇದು ಬಂದು ನೋಡಿ, ಆಗಲೇ ಎತ್ಕೊಂಡು, ಇದು ಬಂದು ನೈಲ್ ಪಾಲಿಶು. ಆ್ಯಂಡ್ ಇದು ಬಂದು ಓವರಾಲ್ ಮೇಕಪ್ ಸೆಟ್ ಬಂದಿದೆ. ಇದನ್ನು ಓಪನ್ ಮಾಡಲ್ಲ ನಾನು, ಯಾಕಂದರೆ ನನ್ನ ಹತ್ರನೂ ಒಂದಷ್ಟು ಇದೆ, ಎಲ್ಲ ಮಿಕ್ಸ್ ಮಾಡಿ ಇಕ್ತೀನಿ. ಇಷ್ಟು ಎಲ್ಲ ಇದು ನನ್ನ ಫ್ರೆಂಡ್ ನಂದಿನಿ ಕೊಟ್ಟಿರೋದು ಸ್ಟ್ರೈಟ್ನಿಂಗು. ಇದು ನನ್ನ ಫ್ರೆಂಡ್ ನಿಶು ಕೊಟ್ಟಿರೋದು ಡ್ರೈಯರು, ಪಾಪ ಹೊಸದು ಅನಿಸುತ್ತೆ. ಮತ್ತು ಇದಿಷ್ಟು ಮೇಕಪ್ ಐಟಮ್ಸು, ಅಂದರೆ ಮಿಕ್ಸ್ ಮಾಡಿ ಇಡೋದಕ್ಕೆ, ಯಾಕಂದರೆ ಜಾಸ್ತಿ ಬೇಕು, ಹಾಗಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ತಗೋ, ನನ್ನ ಹತ್ರನೂ ಒಂದಷ್ಟು ಇದೆ, ಎತ್ಕೊಬರ್ತೀನಿ ಇವಾಗ. ನಮ್ಮ ಮನೇಲಾದರೆ ನೈಲ್ ಪಾಲಿಶ್ ಎಲ್ಲ ನನ್ನ ಹತ್ರನೂ ಜಾಸ್ತಿನೇ ಇದೆ, ಬಟ್ ಇಲ್ಲಿ ಇಲ್ಲ, ಏನು ಮಾಡೋದಕ್ಕಾಗಲ್ಲ. ಇವಿಷ್ಟೇ ಆರ್ಡರ್ ಮಾಡಿರೋದು ನಾನು. ಇದಿಷ್ಟು ಈ ಥರದೇ ನಾನು ಸ್ಟ್ರೈಟ್ನರ್ ಆರ್ಡರ್ ಮಾಡಿದ್ದೆ, ಇದೇ ಕಲರ್ದು ಡ್ರೈಯರೂ ಕೂಡ, ಬಟ್ ಅದು ಬರಲಿಲ್ಲ. ಫೀಲ್ ಇದೆ, ಇವಳಾಗಲೇ ತಿಂತೋಳೆ ನೋಡಿ ಗೈಸ್. ಇಷ್ಟು ನಂದು, ಇದು ಪ್ರಣೀದು. ಇದೇನು ಇಡಲ್ಲ, ಯಾಕಂದರೆ ಇದು ಹಳೇದಾಗಿರೋ ಥರ ಅನ್ನಿಸ್ತೈತೆ. ನೋಡೋಣ, ಇಷ್ಟು ನಂದು. ಇನ್ನೂ ಇತ್ತು, ಬಟ್ ಎಲ್ಲ ಅಲ್ಲೈತೆ. ಮತ್ತು ಶೂ ಇಡೋಣ ಅಂದ್ಕೊಂಡಿದ್ದೀವಿ, ಇದು ಸಿಹಿದಲ್ವಾ,
ಪುಟ್ಟು ಶೂ ಇಟ್ಟರೆ ಮೆಮೊರಿಬಲಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿ, ಅಂದರೆ ಫೋಟೋಸಲ್ಲಿ ಇರಲಿ ಅಂತ. ಸೊ ಇವಾಗೆಲ್ಲ ಜೋಡಿಸ್ಬೇಕು. ಕ್ಲಿಪ್ಸ್ ಒಂದು ಆರ್ಡರ್ ಮಾಡಲಿಲ್ಲ ನಾನು, ನೋಡಿ ಆಗಲೇ ಎತ್ಕೊಂಡವಳು ನನ್ನ ಮಗಳು ಒಂದು. ಪ್ರಣಿ ಬರಬೇಕು ಇವಾಗ, ಅದಕ್ಕೆ ಇಲ್ಲಿ ಹಾಸ್ಕೊಂಡಿದ್ದೀನಿ. ಇಲ್ಲಿ ಬೆಳಕು ಚೆನ್ನಾಗಿ ಬರುತ್ತಲ್ಲ, ಸೊ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಲ್ಲಿ ಹಾಕಿದ್ದೀನಿ. ಗೈಸ್ ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಏನೇನೈತೆ ಅಂತ. ಜಾಸ್ತಿ ನೈಲ್ ಪಾಲಿಶ್ ಆಗೋಯ್ತು ಅಂದರೆ ನಮ್ಮ ಹತ್ರನೂ ಇತ್ತು. ಈ ನೈಲ್ ಪಾಲಿಶ್ ಆರ್ಡರ್ ಮಾಡಿರೋದು ನಾನು 8 ಅಂತ ಬರೆಯೋದಕ್ಕೇ ಆರ್ಡರ್ ಮಾಡಿದ್ದು. ಪರವಾಗಿಲ್ಲ, 8 ಅಂತ ಕಾಣಿಸ್ತಿದೆ, ಆ ಥರ ಏನಿಲ್ಲ. ಓಕೆ ಫೈನ್. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಕಂಪ್ಲೀಟ್ ಹಿಂಗೆ ಕಾಣಿಸ್ತಾ ಇದೆ. ಇದ್ರ ಮಧ್ಯೆ ಅವಳನ್ನ ಮಲಗಿಸಿ ಅವಳಿಗೆ ಒಂದು ಬ್ಲಷ್ ಕೊಡ್ತೀನಿ, ಪಿಂಕುದು ಸರಿ ಹೋಗುತ್ತೆ. ನೋಡ್ಬೇಕು ಯಾವ ಥರ ಬರುತ್ತೆ ಅಂತ ಹೇಳಿ. ಇವಾಗ ತೋರಿಸಿದ್ನಲ್ಲ, ಸೊ ಬರೀ ನೈಲ್ ಪಾಲಿಶ್ ಆಯಿತು ಅಂತ ಹೇಳಿ ನಾವು ಇನ್ನೊಂದಷ್ಟು ಐಟಮ್ಸ್ನ ಚೇಂಜ್ ಮಾಡ್ತಾಯಿದ್ದೀವಿ. ಯಾಕಂದರೆ ಬರೀ ನೈಲ್ ಪಾಲಿಶೇ ಕಾಣಿಸ್ತಾ ಇತ್ತು ವಿಡಿಯೋದಲ್ಲಿ, ಫೋಟೋದಲ್ಲಿ. ಹಾಗಾಗಿ ನಾವು ಒಂದಷ್ಟು ಲಿಪ್ಸ್ಟಿಕ್ಕು, ಕ್ರೀಮ್ಸ್ ಎಲ್ಲ ಇಡೋಣ ಅಂತ ಹೇಳಿ ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಇದನ್ನು ನನ್ನ ಫ್ರೆಂಡು ಮತ್ತೆ ತಂದು ಕೊಟ್ಲು, ಅಂದರೆ ಬರೀ ನೈಲ್ ಪಾಲಿಶೇ ಕಾಣಿಸ್ತಿದೆ ಅಂತ ಹೇಳಿ. ಸೊ ಅವಳು ಒಂದಷ್ಟು ಫೋಟೋಸ್ ಎಲ್ಲ ತೆಗ್ದಿದ್ದಾಳೆ. ಹೇಳಬೇಕಂತಂದರೆ ಅವಳು ತೆಗ್ದಿದ್ದ ಫೋಟೋಸೇ ತುಂಬಾ ಚೆನ್ನಾಗಿ ಬಂದಿದ್ದು. ನನಗೂ ಕೂಡ ಇಷ್ಟ ಆಗಿದ್ದು. ನಾನು ನಾರ್ಮಲಾಗಿ ಫೋಟೋಸ್ ತೆಗ್ದಿದ್ದೀನಿ, ಅವಳು ಸ್ವಲ್ಪ ವೆರೈಟಿಯಾಗಿ ಫೋಟೋಸ್ ತೆಗ್ದಿದ್ದಾಳೆ. ಇನ್ನೂ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಲ್ಲ, ಮಾಡಬೇಕು ಅಂತ ಅನ್ಕೋತಿದ್ದೆ, ಬಟ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ, ಸೊ ಒಂದಷ್ಟು ನೈಲ್ ಪಾಲಿಶ್ ಎಲ್ಲ ತೆಗೆದು ಬರೀ ಕ್ರೀಮ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ, ಫೋಟೋಶೂಟು ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು ಅಂದರೆ ಸುತ್ತ ಇಟ್ಬಿಟ್ಟು ಮಧ್ಯದಲ್ಲಿ ಅವಳನ್ನ ಮಲಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಒಂದು ಕುಕುಂಬರ್ನ ಕಣ್ಣಿಗಿಟ್ಟು ಫೋಟೋ ತೆಗಿಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೆ ನಾನು. ಸೊ ಅದನ್ನು ತೆಗಿಯೋದಕ್ಕಾಗುತ್ತೋ ಆಗಲ್ವೋ ನೋಡಬೇಕು. ಸೊ ಅದು ತುಂಬ ಆಸೆ ಇದೆ ನನಗೆ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಇದು ನಮ್ಮ ಪಾಪು ಔಟ್ಫಿಟ್ ಹೀಗಿದೆ ನಮ್ಮ ಪಾಪುದು. ಆ್ಯಕ್ಚುಲಿ ನಾನು ಇದನ್ನು ಬುಕ್ ಮಾಡಿದೆ, ಇದು ತಲೆಗೆ ಹಾಕೋದೇನೆ, ನೀವು ನೋಡಿರ್ತೀರ. ಬಟ್ ಕಲರ್ ಟೋಟಲಿ ಡಿಫ್ರೆಂಟ್ ಬಂದಿದೆ, ನೋಡ್ತಾ ಇರ್ಬೋದು ನೀವೇ ನೋಡಿ. ಇದಕ್ಕೂ ಮ್ಯಾಚೇ ಇಲ್ಲ ಎಲ್ಲಿಂದ ಎಲ್ಲಿಗೆ. ಅದಕ್ಕೆ ನಮ್ಮ ಮನೇಲೇ ಇತ್ತು ಇದು, ಅದನ್ನೇ ಹಿಂಗೆ ತಲೆ ಕಟ್ಟಿದ್ದೀನಿ. ಪ್ರಣಿ ಯೂಸ್ಕೊತಾಳೆ. ಟೋಪಿನೂ ಹಾಕ್ಬೋದಿತ್ತು, ಟೋಪಿನೂ ಪರ್ಫೆಕ್ಟ್ ಮ್ಯಾಚೆ, ಬಟ್ ಟೋಪಿ ಬೇಡ ಅಂತೇಳಿ ಹಿಂಗೆ ಕಟ್ಟಿದ್ದೀವಿ. ಬನ್ನಿ ಇವಾಗ ಫೋಟೋಶೂಟ್ ಮಾಡೋಣ. ಹಾಯ್ ಗೈಸ್, ನೋಡ್ತಿರ್ಬೋದು ನಮ್ಮ ಸಿಹಿನ ಬುರ್ರ ಅಂತಾಳೆ. ನಮ್ಮ ಪಾಪು ಫಸ್ಟ್ ಟೈಮ್ ಪಾರ್ಲರ್ಗೆ ಹೋಗ್ತಾ ಇದೆ. ಇವಾಗ ಹೋಗಿ ಮಲ್ಕೊಳುತ್ತೆ. ಹಂಗೆ ವಿಡಿಯೋ ಮಾಡು, ಯೂಟ್ಯೂಬ್ ಕೂಡ ಹಂಗೆ ಉದ್ದಕ್ಕೆ ರೀಲ್ಸ್ಗೆ ತಡೀರಿ ಮೇಡಮ್. ಪಾರ್ಲರ್ಗೆ ಬಂದಿದ್ದೇವೆ ನಮ್ಮ ಬೇಬಿ. ಪ್ಲಾಸ್ಟಿಕ್ ಅವ್ರು ಬಂದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಡಬೇಕಾಯಿತು. ಸೊ ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಿಹಿನ ಮಲಗಿಸಿ ಫೋಟೋ ತೆಗೆಯೋದೇ ಒಂದು ಟಾಸ್ಕ್ ಥರ ಆಗ್ತಾಯಿತ್ತು ನಮಗೆ. ಅವಳೇನು ಕಾಲೆತ್ಕೊಂಡು ಸುಮ್ಮನೆ ಆಟ ಆಡ್ತಾಯಿದ್ಲು, ಯಾಕಂದರೆ ಸುತ್ತಮುತ್ತ ಎಲ್ಲ ಇದೆಯಲ್ಲ ಅವಳಿಗೆ ಆಟ ಸಾಮಾನು ಥರ. ಹಾಗಾಗಿ ಫುಲ್ಲು ಕಾಲಲ್ಲೇ ಒದ್ದಿ ಪೌಡ್ರೆಲ್ಲ ಫುಲ್ ಕಳಿಸ್ತಾಯಿದ್ಲು, ದೂರ ಎಲ್ಲ ಒದ್ದುಬಿಟ್ಟು. ಆಮೇಲೆ ಅಕ್ಕಪಕ್ಕದಲ್ಲಿ ಒಂದು ನೈಲ್ ಪಾಲಿಶು 8 ಅಂತ ಬರೆದಿರೋದನ್ನ ಅಳಿಸ್ಬಿಡ್ತಾಯಿದ್ಲು. ಅದೊಂದು ಟಾಸ್ಕ್ ಆಯ್ತಿತ್ತು ನನಗೆ. ಅದು 8 ಅಂತ ಬರೆಯೋದೇ ಒಂದು ಥರ ಬರೆದು ಮತ್ತೆ ಅವಳನ್ನ ಮಲಗಿಸ್ಬೇಕಿತ್ತು. ಆಮೇಲೆ ಅದನ್ನು ಸರಿ ಮಾಡಿದ್ರೆ ಕಾಲು ಎತ್ಕೊಬಿಡ್ತಿದ್ಲು, ಕಾಲನ್ನು ಸರಿ ಮಾಡಬೇಕಿತ್ತು. ಅಯ್ಯಪ್ಪ, ಆದರೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಪರವಾಗಿಲ್ಲ, ಕಷ್ಟ ಆಗಿದ್ದ ತಕ್ಕಂತೆ ಫೋಟೋಸ್ಗಳು ತುಂಬಾ ಚೆನ್ನಾಗಿ ಬಂತು. ಎಲ್ಲರೂ ಕೂಡ ಈ ಸಲ ಲೈಕ್ ಮಾಡಿದ್ದು ಇದೇ ಫೋಟೋಶೂಟ್ನ. ತುಂಬ ಜನ ಇಷ್ಟಪಟ್ಟರು, ತುಂಬ ಜನ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ನ ಕೊಟ್ಟರು. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು, ಖುಷಿ ಆಯಿತು ನನಗೆ. ನನಗೂ ಕೂಡ ಪರ್ಸ್ನಲಿ ಈ ಫೋಟೋಶೂಟು ತುಂಬಾ ಇಷ್ಟ ಆಯಿತು. ಸೊ ನನಗೆ ಎಲ್ಲ ಫೋಟೋಶೂಟೂ ನನಗೆ ಇಷ್ಟನೇ. ನಾನು ಪ್ರತಿ ಸಾರಿ ಫೋಟೋಶೂಟ್ ಮಾಡಿದಾಗಲೂ ಹೇಳ್ತೀನಿ ಎಲ್ಲ ಫೋಟೋಶೂಟು ಚೆನ್ನಾಗಿ ಬಂತು ಅಂತ ಹೇಳಿ. ಆ್ಯಂಡ್ ಇನ್ನೊಂದು, ನಿಮ್ಮ ಮಕ್ಳು ಏನಾದರೂ ತೆವಿತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಕಾಲು ಗಂಟೆ ಕವರ್ ಆಗುವಂಥ ಬಟ್ಟೆಗಳನ್ನ ಹಾಕಿ, ಇಲ್ಲ ಅಂತಂದರೆ ಕಲರ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಂದರೆ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಕೂಡ ಒಂದು ಸ್ವೆಟರ್ ಹಾಕಿದ್ದೆ ತುಪ್ಪ ಕಲರ್ದು. ಸೊ ಆವಾಗ ಗೊತ್ತಾಯಿತು, ಅವಳು ತೆವಿಬೇಕಾದ್ರೆ ಸ್ವೆಟರ್ ಫುಲ್ಲು ಗಲೀಜಾಗಿತ್ತು, ಫುಲ್ಲು ಬ್ಲ್ಯಾಕ್ ಆಗಿತ್ತು. ಸೊ ಆವಾಗ ಗೊತ್ತಾಯಿತು ಇನ್ಮೇಲಿಂದ ನಾನು ಫುಲ್ಲು ಲಾಂಗ್ ಇರೋ ಅಂಥದ್ದು, ಕಾಲು ಕವರ್ ಆಗೋ ಅಂಥದ್ದು ಬಟ್ಟೆ ಹಾಕಬೇಕು ಅಂತೇಳಿ.
ನಾನು ಸಿಹಿಗೆ ಬರೀ ಶಾರ್ಟ್ಸ್ ಅಂತದೇ ತೊಗೊಂಡಿರೋದು. ಫುಲ್ ಪ್ಯಾಂಟ್ ಟೈಪು ಮತ್ತು ಫುಲ್ಲು ಸ್ಲೀವ್ ಇರೋ ಅಂಥದ್ದು ಇಲ್ಲ ಜಾಸ್ತಿ. ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ, ಇಲ್ಲ ಮೈಸೂರಿಗೆ ಹೋದರೆ ಮೈಸೂರಲ್ಲೇ ತೊಗೊಬರ್ತೀನಿ ನಾನು. ಫುಲ್ಲು ಸರಿಸ್ತವಳೆ ಬಟ್ಟೆ ಎಲ್ಲ. ಅವಳಂತೂ ಫುಲ್ ಡ್ಯಾನ್ಸೇ ಮಾಡ್ತಾಯಿದ್ಲು. ಆಮೇಲೆ ನನ್ನ ಫ್ರೆಂಡು ಫೋಟೋಶೂಟ್ ಮಾಡಿಕೊಡ್ತಾಯಿದ್ಲು. ಅವಳು ಸಿಹಿನ ನಾವು ಸ್ವಲ್ಪ ಕ್ಯಾಮ್ರಾ ನೋಡಲಿ ಅಂತ ಹೇಳಿ ಗಿಲ್ಕಿ ಅಲ್ಲಾಡಿಸ್ತಾ ಇದ್ವಿ ನಾನು ಪ್ರಣಿ. ಪರವಾಗಿಲ್ಲ, ಅನು ಬಂದು ಫೋಟೋಸ್ನ ಚೆನ್ನಾಗಿ ತಗೊಟ್ಲು. ನನಗಂತೂ ಫುಲ್ಲು ಸ್ಯಾಟಿಸ್ಫೈಡ್ ಆಯಿತು. ಚೆನ್ನಾಗಿ ಎಲ್ಲ ಫೋಟೋಸ್ಗೂ ತಗೊಟ್ಲು ಅವಳು. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ತೆಗೆದ್ಲು, ಈ ಫೋಟೋಗ್ರಾಫರ್ ತೆಗಿತಾರಲ್ಲ ಆ ಥರ. ಸಿಹಿ ಯಾವ ರೀತಿ ಫೋಸ್ ಕೊಡ್ತಾ ಇದ್ದಾಳೆ ನೋಡಿ. ಆ್ಯಂಡ್ ಅವಳು ಸುತ್ತ ಎಲ್ಲ ಪ್ರಣಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಬಿಟ್ಟಿದ್ದೀವಿ. ಅವಳಿಗೆ ಬೆಳಕೆ ಬೀಳ್ತಾ ಇಲ್ಲ ಅಷ್ಟು. ಆ್ಯಂಡ್ ಆ ಕಡೆನೂ ಕೂಗ್ತೀವಿ, ಈ ಕಡೆನೂ ಕೂಗ್ತೀವಿ. ಅವಳಿಗೆ ಯಾವ ಕಡೆ ನೋಡೋದು ಅಂತ ಹೇಳಿ ಇಲ್ಲಿ ಎದುರುಗಡೆ ಅನು ಕೂಗ್ತಾಳೆ, ಆ ಕಡೆ ನಾನು ಪ್ರಣಿ ಕೂಗ್ತೀವಿ, ಈ ಕಡೆ ನಂದಿನಿ ಮತ್ತು ನಮ್ಮ ದೊಡ್ಡಮ್ಮ ಕೂಗ್ತಾರೆ. ಪಾಪ ನನ್ನ ಮಗಳು ಯಾವ ಕಡೆ ನೋಡೋದು ಅಂತಲೇ ಗೊತ್ತಾಗ್ತಿಲ್ಲ ಪಾಪ ಅವಳಿಗೆ. ಆಮೇಲೆ ದಬಾಕಿ ಮಲಗಿಸಿ ಒಂದು ಫೋಟೋ ತೆಗೆಯೋಣ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಲಗಿಸ್ದೆ. ಸೊ ಫೋಟೋಶೂಟ್ ಎಲ್ಲ ಮುಗೀತು. ಇವಾಗ ನನ್ನ ಮಗಳೆಲ್ಲ ಈ ರೀತಿ ಅಂಡಾಕ್ಬಿಟ್ಟಿದ್ದಾಳೆ. ಸೊ ಅವಳನ್ನ ಮಲಗಿಸಿ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಟ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೋಟೋಶೂಟ್ ಎಲ್ಲ ಮುಗೀತು ನಮ್ಮದು. ಫೋಟೋಶೂಟ್ ಎಲ್ಲ ಮುಗಿಸಿ ಇವಾಗ ಫ್ರೀ ಆದೆ ನಾನು. ಯಪ್ಪ ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು ಗೈಸ್ ಫೋಟೋಶೂಟ್ ಮಾಡೋಕ್ಕೆ. ಬಟ್ ನನ್ನ ಫ್ರೆಂಡ್ ಇದ್ದಾಳೆ ಅನುಷಾ ಅಂತ. ಸೊ ಅವಳು ಬಂದು ಫೋಟೋಶೂಟ್ಗೆಲ್ಲ ರೆಡಿ ಮಾಡಿಕೊಟ್ಲು. ಅಂದರೆ ಸಿಹಿನ ಮಲಗಿಸ್ಬಿಟ್ಟು ಸೌತೆಕಾಯಿ ಇಟ್ಟು ಫೋಟೋ ತೆಗಿಬೇಕು ಅನ್ನೋದು ನನಗೆ ಆಸೆ ಇತ್ತು ಈ ಥೀಮಲ್ಲಿ ಮಾಡಬೇಕಾದ್ರೆ. ಸೌತೆಕಾಯಿ ಎಲ್ಲೂ ಇಲ್ಲವೇ ಇಲ್ಲ. ಅಂದರೆ ಸಾರಿ ನಾನು ಹೋಗೇ ಇಲ್ಲ, ಬಜಾರ್ಗೆ ಹೋಗಿ ತರಲೇ ಇಲ್ಲ. ಆಮೇಲೆ ಎಲ್ಲೂ ಬರಲಿಲ್ಲ ನನಗೆ. ಆಮೇಲೆ ಸರಿ ಆಯಿತು ಬಿಡು, ಏನೋ ಫೋಟೋಶೂಟ್ ಮಾಡ್ತಾಯಿದ್ದೀನಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ಆದರೆ ಫೀಲ್ ಎಲ್ಲೋ ಒಂದು ಕಡೆ ಇತ್ತು, ಅಯ್ಯೋ ಮಾದಪ್ಪ ಸಿಗಲಿಲ್ವಲ್ಲ ಅಂತ ಹೇಳಿ. ಬಟ್ ಏನಾಯಿತು ಅಂದರೆ ನಮ್ಮನೆ ಹತ್ರನೇ ಬಂತು ಸೌತೆಕಾಯಿ. ಇಲ್ಲಿಗೆ ಬರಲ್ಲ ಸಾಮಾನ್ಯವಾಗಿ, ಬರೀ ಬೆಳಗ್ಗೆ ಹೊತ್ತು ಟೊಮೆಟೊ ಕ್ಯಾರೆಟ್ ಎಲ್ಲ ಮಾರ್ಕೊಬರ್ತಾರಲ್ಲ ತರಕಾರಿ, ಅವ್ರು ಬಿಟ್ಟರೆ ಅವರೆಕಾಯಿಯವ್ರು ಸಪ್ರೇಟ್ ಬರ್ತಾರೆ ಅಷ್ಟೇ. ಅದು ಬಿಟ್ಟರೆ ಕಾಳುಗಳು ಆ ಥರ ಬರ್ತಾಯಿರ್ತಾರೆ. ಸೌತೆಕಾಯಿ ಮಾರಿರೋದು ನಾನು ನೋಡೇ ಇಲ್ಲ. ಸೀರಿಯಸ್ ಆಗಿ ನಾನು ಮನೇಲೇ ಇರ್ತೀನಿ. ಬಟ್ ಇವತ್ತು ತೊಗೊಬಂದಿದ್ರು, ನಾನು ತೊಗೊಂಡೆ 10 ರೂಪಾಯಿ ಕೊಟ್ಟು 2 ತೊಗೊಂಡೆ. ಅದನ್ನು ಇಟ್ಟು ಫೋಟೋ ತೆಗ್ದೆ. ಬಟ್ ಇವಳು ತುಂಬ ಅಳ್ತಾ ಇದ್ಲು, ಅಂದರೆ ಮಲಗಿದ್ದೊಳಗೆ ಸೌತೆಕಾಯಿಗೆ ಪೇಪರ್ ಥರ ಅಂಟಿಸಿ ಇಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಿಡು ಸೌತೆಕಾಯಿ ಒಂದು ಫೋಟೋ ಅಲ್ವ ಅಂತ ಎತ್ತಿ ಹಿಂಗೆ ಇಟ್ಟಿದ ತಕ್ಷಣ ಎದ್ಬಿಟ್ಲು. ಯಾಕಂದರೆ ಅದು ಕುಳು ಅನ್ನುತ್ತಲ್ಲ, ಇಮಿಡಿಯೇಟಾಗಿ ಎದ್ಲು. ಆಮೇಲೆ ಗೈಸ್ ಒಂದು ನಿಮಿಷ ಗೈಸ್, ಅದು ಅವಳು ಅವರಕ್ಕೆ ಸಿಪ್ಪೆ ಬಿಟ್ಬಿಟ್ಟು ಹೋಗಿದ್ರು ನಮ್ಮಮ್ಮ, ಅದನ್ನೇ ಎತ್ಕೊಂಡು ಬಾಯಿಗೆ ಹಾಕೋತಿದ್ಲು. ಸೊ ಹಾಗಾಗಿ ಇವಾಗೆಲ್ಲ ಎತ್ತಾಕ್ಬಿಟ್ಟು ಬಂದೆ. ಅದೇ ಕಣ್ಮೇಲೆ ಇಟ್ಟಿದ ತಕ್ಷಣ ಎದ್ಬಿಟ್ಲು ಅವಳು ಆಟೋಮೆಟಿಕ್ಕಾಗಿ. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳಿ ಬ್ಯಾಕ್ ಸೈಡಿಗೆ ಪೇಪರ್ನ ಅಂಟಿಸಿ ಅವಳನ್ನ ಮಲಗಿಸಿ ಆಮೇಲೆ ಅದನ್ನು ಸೌತೆಕಾಯಿ ಮಡ್ಗಕ್ಕೆ ಹೋದ. ಬಟ್ ಹಂಗೂ ಅವಳಿಗೆ ನಿದ್ದೆ ಮಾಡಲಿಲ್ಲ, ಅವಳು ಎದ್ಬಿಟ್ಲು ಕೆಳಗೆ ಮಲಗಿಸಿದ್ಕೆ. ಆಮೇಲೆ ಹಂಗೂ ಇನ್ನೇನು ಎಚ್ಚರ ಇದ್ದಂಗೆ ಸೌತೆಕಾಯಿ ಇಟ್ಬಿಟ್ಟು ಒಂದು ವೀಡಿಯೋ ಏನೋ ಮಾಡಿಕೊಂಡೆ. ಬಟ್ ತುಂಬ ಅಳ್ತಾ ಇದ್ಲು. ಸರಿ ಬಿಡು ಬೇಡ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ಅದೊಂದು 2 ನಿಮಿಷ ಏನೋ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅದರಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಫೋಟೋನು ಬರುತ್ತೆ. ಸೊ ಅಷ್ಟೇ ಮಾಡಿದ್ದು ನಾನು ಇತ್ತೀಚೆಗಂತೂ ಫೋಟೋಸ್ ತೆಗಿಯೋದಕ್ಕೆ ಹೋಗೋದೇ ಇಲ್ಲ, ಬರೀ ವೀಡಿಯೋ ಮಾಡ್ಕೋತೀನಿ, ಅದರಲ್ಲೇ ಸ್ಕ್ರೀನ್ಶಾಟ್ ಮಾಡ್ತೀನಿ. ಸೊ ಇವತ್ತು ನನ್ನ ಫ್ರೆಂಡ್ ಅನುಷಾ ಬಂದಿದ್ಲು, ಅವಳನ್ನ ನಾನೇ ಕೂಗಿದಾಗ ಅವಳು ಬಂದು ಸಖತ್ತಾಗಿ ಫೋಟೋಸ್ಗಳು ತಗೊಟ್ಲು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೋಟೋಸ್ಗಳೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೆಗ್ದಿದ್ದಾಳೆ. ಅಂದರೆ ಮಿರರ್ನ ನೋಡೋ ಥರ, ಮತ್ತು ಬ್ಲಷ್ ಹಿಡ್ಕೊಂಡು ಅವಳೇ ಹಿಂಗೆ ಮೇಕಪ್ ಮಾಡ್ಕೊಳ್ಳೋ ಥರ, ಆ ಥರ ವೆರೈಟಿಯಾಗಿ ತಕ್ಕೊಟ್ಲು. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅವಳು ತೆಗ್ದಿದ್ದು ಫೋಟೋಸು. ಫುಲ್ ಸ್ಯಾಟಿಸ್ಫೈಡ್ ಆಯಿತು ನನಗೆ. ನಾನಾಗಿದ್ದರೆ ನಾರ್ಮಲಾಗಿ ತೆಗಿತಿದ್ದೆ ಅಷ್ಟೇ, ಆ ಥರ ಐಡಿಯಾಸ್ ಎಲ್ಲ ನನಗಿಲ್ಲ ಸೀರಿಯಸ್ ಆಗಿ. ಸೊ ಅವಳು ಬಂದು ಚೆನ್ನಾಗಿ ತೊಗೊಟ್ಲು. ನನಗಂತೂ ಫುಲ್ಲು ಇಂಪ್ರೆಸ್ ಆಯಿತು, ಫುಲ್ ಖುಷಿ ಆಯಿತು ನನಗೆ. ಆ್ಯಂಡ್ ಅವಳದು ಐಫೋನು, ಸೊ ಹಾಗಾಗಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಏನು ಆ್ಯಂಡ್ ಇನ್ನೊಂದು ಗೈಸ್, ಇವತ್ತು ನಮ್ಮ ಅಕ್ಕ ಬರ್ತಾ ಇದ್ದಾಳೆ. ಅವಳು ಅಲ್ಲಿ ಬೆಂಗಳೂರಲ್ಲಿ ಬಸ್ ಹತ್ತಿರೋದೇನೆ 4:15. ಅದರಲ್ಲೂ ಅವಳು ನಾನ್ ಸ್ಟಾಪ್ ಅಂತ ಹೇಳಿ ಸೆಟ್ಲಿಗೆ ಹತ್ಬಿಟ್ಟವಳೆ. ಅಂದರೆ ಎಲ್ಲ ಕಡೆನೂ ಸ್ಟಾಪ್ ಕೊಟ್ಕೊಂಡು ಬರ್ತಾರಲ್ಲ, ಆ ಬಸ್ಸಿಗೆ ಹತ್ಬಿಟ್ಟಿದ್ದಾಳೆ. ಹಂಗಾಗಿ ಅವಳು ಬರೋದು ಮೈಸೂರಿಗೆ 7 ಗಂಟೆ ಆಗುತ್ತೆ. ಇಲ್ಲಿ ಬರೋಷ್ಟೊತ್ಕೊಂದು 8-8:15 ಆಗ್ಬೋದು. ಅದು ಅವ್ರು 7 ಗಂಟೆಗೆ ಮೈಸೂರಿಗೆ ಬಂದರೆ, ಇಲ್ಲ ಅಂತಲೂ ತುಂಬ ಲೇಟ್ ಆಗುತ್ತೆ. ಆಮೇಲೆ ಬಸ್ಸಿಗದು ಸ್ವಲ್ಪ ರಿಸ್ಕೇ. ಅದರಲ್ಲೂ ಮುದ್ದು ಕರ್ಕೊ ಬರ್ತವಳೆ. ನೈಟ್ ಟೈಮು ಟ್ರಾವೆಲ್ ಮಾಡೋದು ಸ್ವಲ್ಪ ರಿಸ್ಕೇ ಹೇಳ್ಬೇಕಂತಂದರೆ. ಮುದ್ದು ಅವಳು ಇಬ್ಬರೇ ಬರ್ತಾ ಇರೋದು. ನನಗೆ ನಮ್ಮ ಅಮ್ಮಂಗೆ ಒಂಥರ ಭಯ ಫೀಲು. ಅಂದರೆ ಇಬ್ಬರೇ ಬರ್ತಾವ್ರಲ್ಲ, ನೈಟ್ ಟೈಮು, ನೈಟ್ ಟ್ರಾವೆಲು ಅಂತ ಹೇಳಿ ಭಯ. ಅವಳು ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ಬಂದಿದ್ದು. ಅಂದರೆ ಖುಷಿ ಹಚ್ಕೊಂಡು ಬಿಟ್ಬಿಟ್ಟು ಬಂದವರು. ಅದಕ್ಕೆ ಏನಾಯಿತು ಅದಕ್ಕೆ ಗೈಸೋಳು ಒಂಥರ ಒಂದೇ ಸತಿ ಎದುರಿಸಬಿಡ್ತಾಳೆ. ನಾನೆಲ್ಲೋ ಏನಾಯಿತು ಅಂತಂತ ನೋಡಿದ್ರೆ ಏನಿಲ್ಲ, ನಗಾಡ್ತಾವಳೆ.
ಆಮೇಲೆ ಫೋನ್ ಎತ್ತಿ ಎತ್ತಿ ಹೊಡೆದಾಕಿ ಫುಲ್ಲು ಕ್ಯಾಮ್ರಾ ಮತ್ತು ಫುಲ್ಲು ಲೈಟ್ ಗೀಟ್ ಎಲ್ಲ ಹೊಡೆದಾಕ್ಬಿಟ್ಟವಳೆ. ಫುಲ್ಲು ಏನು ಟೆಂಪರ್ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟವಳೆ, ಹೊಸ್ದಾಗಿ ಹಾಕ್ಸ್ಬೇಕು. ಆ್ಯಂಡ್ ಪೌಚು ಕೂಡ ಫುಲ್ಲು ಕಿತ್ತಾಕ್ಬಿಟ್ಟವಳೆ, ಎಲ್ಲ ಕಿತ್ತಾಕಿ ಎಲ್ಲ ಫೋನೆಲ್ಲ ಹಾಳು ಮಾಡೋಳೆ. ಮಕ್ಕಳು ಆಯಿತು ಅಂತಂದಮೇಲೆ ಫೋನ್ ಡಮಾರ್ ಅಂತಲೇ ಅರ್ಥ. ಸೊ ನನಗೂ ಹಾಗೆ ಎಕ್ಸ್ಪೀರಿಯೆನ್ಸು. ನನ್ನ ಅಕ್ಕಂದ್ರಲ್ಲಿ ನೋಡ್ತಾ ಇದ್ದೆ, ನಮ್ಮ ಖುಷಿ ಹುಟ್ಟಿದಾಗ ನಮ್ಮ ಖುಷಿ ಹಂಗೆ ಮಾಡೋಳು, ಫೋನ್ ಎತ್ತಿ ಎತ್ತಿ ಹೊಡೆದಾಕೊಳ್ಳು. ನಮ್ಮ ಅಕ್ಕ ಹೋಗಿ ಮಾಡಿಸೋಳು, ಅದು ಹಂಗೆ ಆಯ್ತಿತ್ತು. ಡಿಸ್ಪ್ಲೇಲಿ ಹಾಕ್ಸೋಳು ಅವಳು. ಡಿಸ್ಪ್ಲೇನ 3,000 2,500 ಹಂಗೆಲ್ಲ ಕೊಟ್ಟು ರೆಡಿ ಮಾಡಿಸ್ತಿದ್ಲು. ಮತ್ತೆ ಹಂಗೆ ತಗೊಬಂದು ಒಂದು ವಾರಕ್ಕೆಲ್ಲ ಹಂಗೆ ಹೊಡೆದಾಕೊಳ್ಳು. ಎಷ್ಟು ಸಲ ಹೊಡೆದಾಕೊಳ್ಳೆ ಗೊತ್ತಾಗೈಸ್ ನಮ್ಮ ಖುಷಿ ಫೋನ್ನ. ಅದು ನಂಗೆ ಗೊತ್ತಿತ್ತು, ಮಕ್ಳು ಹುಟ್ಟಿದ ಮೇಲೆ ಫೋನ್ಗೆ ದುಡ್ಡು ಸುರಿಬೇಕು ಅಂತ ಹೇಳಿ. ಒಂದು ಕಾಲ್ ಬಂತು ಅಂತ ಹೇಳಿ ಕಟ್ ಮಾಡಿದೆ, ನೋಡಿದ್ರೆ ಕಾಲೇ ಕಟ್ ಮಾಡ್ಕೊಂಡು ಹೋದ್ರು. ಬಮ್ಮ ಬಾ ಗೈಸ್, ಸಿಹಿ ಇವಾಗ ಹೆಂಗೆ ಗೊತ್ತಾ ಅವಳಿಗೆ, ನಾನೇನಾದರೂ ಬಾಯಿ ನಾನು ಹೋಗ್ತಾ ಇದ್ದೀನಿ ಈಗ ಪಾಪಚ್ಚು ಬಾಯಿ ಅಂತೀನಿ. ಅಂದರೆ ನಂಗೆ ತುಂಬ ಪ್ರೀತಿ ಆದಾಗ ನಾನು ಪಾಪಚ್ಚು ಅಂತ ಕೂಗ್ತೀನಿ. ಆಗ ಪಾಪಚ್ಚು ಬಾಯಿ ನಾನು ಹೋಯ್ತಾ ಇದ್ದೀನಿ ಅಂತ ಏನಾದರೂ ಅಂದರೆ ಅವಳು ಒಂದೇ ಸಲ ಹೆಂಗೆ ಓಡ್ಬತ್ತಾಳೆ ಅಂತಂದರೆ, ಏನು ಕೈನ ಹಿಂಗೆ ಅವಳೆ ಅಂದರೆ ಏನಂತ ತೆವಿತಾರಲ್ಲ ಅದನ್ನ ಅವಳು ಸ್ಟೈಲಾಗಿ ತೆವ್ಕೊಂಡು ಬರ್ತಾಳೆ. ಗಿಲ್ಕಿ ಹೊಡೆದಾಕ್ತಿದ್ಯಾ? ಹೊಡೆದಾಕು, ಎಲ್ಲ ಹೊಡೆದಾಕು. ಎಸ್ ಅವಳು ಆಟ ಸಾಮಾನು ಬಿಟ್ಟು ಬರೀ ಪೇಪರ್ ಗೀಪರ್ ಎತ್ಕೊಂಡು ಆಡೋದೇ ಅವಳಿಗೆ ಇಷ್ಟ. ಪೇಪರು ಸೂಜಿ ಏನೇನೋ ಎತ್ಕೊತಾಳೆ ಗೈಸ್. ಹೋಗಿ ಅವಳು ನಮ್ಮಮ್ಮವ್ರು ಹುಚ್ಚಿಸ್ತಾರಲ್ಲ, ಸೂಜಿ ಎಲ್ಲ ಇರುತ್ತೆ, ಬಟ್ ನಾವು ಮೇಲೆ ಇಟ್ಟಿರ್ತೀವಿ. ಒಂದು ಟೈಮು ನಮ್ಮ ಅಣ್ಣ ಏನಾದರೂ ಎತ್ತಿ ಕೆಳಗಿಟ್ರೆ ಅವಳು ಸೂಜಿ ಎತ್ಕೋತಾಳೆ, ನಾನು ಇಮಿಡಿಯೇಟಾಗಿ ಹೋಗಿ ಎತ್ಕೋತೀನಿ. ಯಾಕಂದರೆ ನಾನು ಅವಳನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಅವಳ ಜೊತೆನೇ ಇರ್ತೀನಿ. ಅವಳು ಆಟಾಡಬೇಕಾದ್ರೆ ನನಗೆ ಭಯ, ಏನಾದರೂ ಎತ್ತಿ ಬಾಯಿಗೆ ಕೊಡ್ತಾಳೆ ಅಂತ. ಯಾಕಂದರೆ ಮಕ್ಕಳು ಸಾಮಾನ್ಯವಾಗಿ ಏನೇ ಸಿಕ್ಕಿದ್ರೂ ಬಾಯಿಗೇನೆ ಹಾಕೊಳ್ಳೋದಲ್ವಾ, ಹಾಗಾಗಿ ನನಗೆ ಭಯ. ಹಾಗಾಗಿ ನಾನು ಅವಳ ಜೊತೆನೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ಸ್ಮೈಲ್ ಮಾಡೋದೆಲ್ಲ ಕಲ್ತ್ಬಿಟ್ಟವಳು ಇವಾಗ ಚೆನ್ನಾಗಿ. ಸೊ ನಮ್ಮ ಅಕ್ಕ ಬರ್ತಾಳೆ ಗೈಸ್, ನಮ್ಮ ಅಕ್ಕ ಬಂದಮೇಲೆ ತೋರಿಸ್ತೀನಿ. ಅದಕ್ಕೆ ನಮ್ಮಮ್ಮ ಚಿತ್ಕವರೆ ಸಾರು ಮಾಡೋದಕ್ಕೆ, ಇವತ್ತು ಗುರುವಾರ ಅವಳು ನಾನ್ ವೆಜ್ ಏನೂ ತಿನ್ನಲ್ಲ. ಇನ್ನು ನಾಳೆ ಶುಕ್ರವಾರ ಏನೂ ತಿನ್ನಲ್ಲ, ಅಂದರೆ ನಾವು ತಿನ್ನಲ್ಲ. ಹಾಗಾಗಿ ಇನ್ನೊಳ್ಳು ನಾಳೆ ಎಲ್ಲ ಇರಲ್ಲ, ಹೊರಡ್ತಾಳೆ ಅನಿಸುತ್ತೆ. ಅದಕ್ಕೆ ಅವಳಿಗೆ ಚಿತ್ಕವರೆ ಸಾಂಬಾರು ಮಾಡೋದಕ್ಕೆ ಕಾಳನ್ನ ಚಿತಿಕ್ಸೋದಕ್ಕೆ ಹೋಗಿದ್ದಾರೆ. ನಮ್ಮ ದೊಡ್ಡಮ್ಮನ ಹತ್ರ ಚಿತಿಕ್ಸ್ಕೊಬತ್ತೀನಿ ಒಬ್ಬಳೆ ಅಂತ ಹೇಳಿ. ನಾನು ಕಾಳೆಲ್ಲ ಇತಿಕ್ಸೋಕ್ಕಾಗೋದಿಲ್ಲ, ಯಾಕಂದರೆ ಅವಳು ನನ್ನ ಮಗಳು ಬಿಡಲ್ಲ, ಅವಳು ಬರೋದೇ ನನ್ನ ಜೊತೆಗೆ. ಅವಳು ಕಾಳೆಲ್ಲ ಇಲ್ಲೆಲ್ಲ ಫುಲ್ಲು ಚೆಲ್ಲಿದ್ಲು. ಅದಕ್ಕೆ ನಮ್ಮಮ್ಮ ಎತ್ಕೊಂಡು ಹೋಯ್ತು. ಆವಾಗಲೇ ಪುರಿ ಎಲ್ಲ ಚೆಲ್ಲಿ ಮಡ್ಗೋಳೆ, ಅದಕ್ಕೆ ಇವಳು ಚೆಲ್ತಾಳೆ ಅಂದ್ಬಿಟ್ಟೆ ಹೋಯ್ತು ನಮ್ಮಮ್ಮಿ. ಇವಳು ಹಂಗೆ ಎಲ್ಲನೂ ಚೆಲ್ತಾಳೆ ಗೈಸ್, ಎಲ್ಲನೂ ಅಂಟ್ತಾಳೆ. ಫುಲ್ಲು ಫನ್ನು ಒಂಥರ. ಇವಳು ಆಡೋದು ನೋಡಿದ್ರೆ ಫುಲ್ಲು ನಗು ಬರುತ್ತೆ. ಆಮೇಲೆ ಏಯ್ ಅವ್ವ ಅಂತಾಳೆ, ಚೆನ್ನಾಗೇ ಕೂಗ್ತಾಳೆ ಗೈಸ್ ಇವಳು. ಅಂದರೆ ಇವಳು ಅವ್ವ ಅಂತ ಒಂದು 2.5 ಮಂತಲ್ಲೇ ಅವ್ವ ಅಂತ ಕೂಗ್ತಾಯಿದ್ಲು. ನಾನು ಅದನ್ನು ವೀಡಿಯೋಸ್ಗಳು ಇದೆ ಎಲ್ಲನೂ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನು ನೆಕ್ಸ್ಟು ಅದೇ 1 ಇಯರ್ ಆದಮೇಲೆ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇವಾಗೇನು ತೋರಿಸಲ್ಲ. ಆವಾಗಲೇ ಇವಳು ಅವ್ವ ಅಂತಿದ್ಲು, ಇವಾಗ ಏಯ್ ಅವ್ವ ಅಂತ ಚೆನ್ನಾಗೇ ಕೂಗ್ತಾಳೆ ಅವಳು. ಆಮೇಲೆ ನಮ್ಮಮ್ಮ ಬಂದರೆ, ಆಮೇಲೆ ನಮ್ಮಮ್ಮ ಎಲ್ಲರೂ ಹೋದರೆ ನನ್ನ ಹಿಂಗೆ ಅವ್ವ ಅಂದರೆ ಎಲ್ಲಿ ಅನ್ನೋ ಥರ ಕೇಳೋದು ಎಲ್ಲ ಮಾಡ್ತಾಳೆ. ತುಂಬ ಫಾಸ್ಟ್ ಇದ್ದಾಳೆ ಇವಳು. ಅಂದರೆ ಹೆಣ್ಮಕ್ಳು ಹೈಪರ್ ಆ್ಯಕ್ಟಿವೇ, ಆದರೂ ಫಾಸ್ಟು. ನನಗೆ ಖುಷಿ, ಎಲ್ಲ ಬೇಗ ಮಾಡ್ತಾಳಲ್ಲ ಅಂತೇಳಿ. ಸೊ ಇವತ್ತು ಅವಳಿಗೆ 8 ಮಂತ್ ಕಂಪ್ಲೀಟ್ ಅಲ್ವಾ. ಇವತ್ತೇನು ಸ್ಟಾರ್ಟ್ ಮಾಡಿದ್ದಾಳೆ ಅಂದರೆ ಮೊನ್ನೆನೇ ಮಾಡಿದ್ಲು ಅದನ್ನು. ನನ್ನನ್ನು ಹಿಡ್ಕೊಂಡು ಕುತ್ಕೊಳ್ಳೋದು, ಹಿಡ್ಕೊಂಡು ನಿಂತ್ಕೊಳ್ಳೋದು, ಆ ಥರ ಮಾಡ್ತಾಳೆ. ಆಮೇಲೆ ಏನೋ ಗ್ರಿಪ್ ಸಿಕ್ಕರೆ ನಿಂತ್ಕೋತಾಳೆ, ಅದನ್ನು ಸಪೋರ್ಟಿವಾಗಿ ತೊಗೊಂಡು ಹಿಂಗೆ ನಿಂತ್ಕೊಳ್ಳೋ ಥರ ಮಾಡ್ತಾಳೆ. ಆದರೆ ತಕ್ಷಣ ಎತ್ಕೊಬಿಡ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಇನ್ನೂ ನಿಂತ್ಕೊಳ್ಳೋದಕ್ಕೆ ಇನ್ನೂ ದಿನ ಇದೆ. ಇವಾಗಲೇ ಅವ್ರಿಗಷ್ಟು ಬಲ ಇರಲ್ಲ ನಿಂತ್ಕೊಳ್ಳೋದಕ್ಕೆ. ಆಮೇಲೆ ಬಿದ್ದುಬಿಟ್ರೆ ಅನ್ನೋ ಭಯಕ್ಕೆ ನಾನು, ಅಂದ್ರೊಳಗೆ ಬುಂಡೆ ಅಲ್ವಾ, ಕೂದಲಿಲ್ಲ, ಏನಾದರೂ ನಂಗೆ ಭಯ, ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅಂದರೆ ಬುಂಡೆ ಏನಾದರೂ ಹೊಡೆದೋಗ್ಬಿಟ್ರೆ ಅಂತ ಒಂಥರ ನನಗೆ ಭಯ. ಅದಕ್ಕೆ ನಾನು ಅವಳನ್ನ ಬಿಡಲ್ಲ, ತಕ್ಷಣ ಎತ್ಕೊಬಿಡ್ತೀನಿ ಅವಳನ್ನ. ಅಂದರೆ ಏನು ಅಂದರೆ ಎಲ್ಲ ಟೈಮ್ ಮಾಡಿದ್ರೆ ಸಾಕು, ಬೇಗ ಮಾಡಬೇಕು ಅನ್ನೋದೇನಿಲ್ಲ. ಆ ಟೈಮ್ಗೆ ಏನೇನು ಮಾಡಬೇಕು ಅದನ್ನು ಮಾಡಿದ್ರೆ ಸಾಕು ಅಂತೇಳಿ ನಾನು ಅತ್ತಿಯಾಗಿ ಅವಳನ್ನ ಇವಾಗ ಬಿಡ್ತಾಯಿಲ್ಲ. ನನಗೆ ಭಯ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ. ಏನಮ್ಮ ಗೈಸ್ ಬಂದು ನಾನು ಕಾಲಿಡ್ಕೊಂಡು ಅವಳು ಕರ್ಕೊ ಅಂತ ಹೇಳಿ, ಏನೇ ನಿಂತಿರೋದಕ್ಕೆ ಕಾಲಿಡ್ಕೊಂಡಿದ್ದಾಳೆ, ಕೂತ್ಕೊಂಡ್ರೆ ಹತ್ತು ಬರೋದು. ಏನು ತೋರ್ಸಲ್ಲ ನಾನು ನಿನ್ನ. ಮಮ್ಮಿ ಬರ್ತಾಳೆ, ರೆಡಿಯಾಗು. ಮುನ್ಸ್ಕೊಂಡ್ಲು, ತೋರಿಸಲ್ಲ ಅಂದಿದ್ದಕ್ಕೆ. ಎಲ್ಲ ಗೊತ್ತಾಗುತ್ತೆ ಮಕ್ಳಿಗೆ. ನಾವು ಅನ್ಕೋತೀವಿ ಅಷ್ಟೇ, ಅವ್ರಿಗೆಲ್ಲನೂ ಅರ್ಥ ಆಗುತ್ತೆ, ಎಲ್ಲನೂ ಗೊತ್ತಾಗುತ್ತೆ. ಅಲ್ವೇನೆ ಅವ್ವ ಬಾ ಅನ್ನಪ್ಪ ಗೈಸ್. ಇವಾಗ ಬಾ ಅನ್ನೋದು ಕಲ್ತೋಳೆ, ಹಿಂಗೆ ಅನ್ನೋದು. ಬಾ ಅನ್ನಪ್ಪ, ಬಾ ನೀನನ್ನು ಬಾ ಅನ್ನು.
ಕರ್ಕೊಂಡು ತೋರಿಸ್ತೀನಿ ರೀ. ಇವಳಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಾಯಿತು. ಬಾ ಅನ್ನಪ್ಪ, ಬಾ 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 ಅನ್ಬೇಕು ಕಣಪ್ಪ. ಬಾ 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 ಟಿ ವಿ ನೋಡ್ತಾವಳೆ. ಕೂಗೆ ಬಾ 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 ಕೂಗಮ್ಮ. ಬಾ 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 ಅದು ಫೋನ್ ತೋರಿಸಿದ್ರೆ ಮಾಡಲ್ಲ ಮಕ್ಕಳು. ಅಂದರೆ ಅವರು ಸುಮ್ಮನಿದ್ದಾಗ ಮಾಡ್ತವೆ. ಸುಮ್ಮನೆ ಇರ್ಬೇಕಾದ್ರೆ ಬಾ ಬಾ ಅಂತ ಮಾಡೋದು, ಡುಡಿ ಡುಡಿ ಡಮ್ ಡಮ್ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾಳೆ. ಎಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಯಾಕಂದರೆ ಅವೆಲ್ಲ ಮೆಮೊರಿಬಲ್ಲು. ಹಾಗಾಗಿ ನಾನು ಪ್ರತಿಯೊಂದೂ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಯಾಕಂದರೆ ಅವೆಲ್ಲ ಇರಬೇಕು ಚೆಂದ. ನಮ್ಮ ಅಕ್ಕ ಬಂದಳು ಅಂತ ಹೇಳಿ ವಿಡಿಯೋನ ಆಫ್ ಮಾಡಿಬಿಟ್ಟೆ ನಾನು. ಕ್ಲಿಪ್ಪಿಂಗ್ ಏನೂ ತಗೊಳ್ಳೋದಕ್ಕಾಗಲಿಲ್ಲ. ಸೊ ಅವಳು ಬಂದು ಊಟ ಮಾಡ್ತಿದ್ದಾಳೆ. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.